ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ, ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ, ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ. ಜೈ ಜೈ ಭೀಮ್, ಜೈ ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿರ್ತಕ್ಕಂಥ ಅಮಿತ್ ಶಾ ವಿರುದ್ಧ ನಾವಿವತ್ತು ಕೊಟ್ಟೂರಿನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ. ಅಮಿತ್ ಶಾ ಅವರೇ, ಬಾಬಾ ಸಾಹೇಬ್ ಬಗ್ಗೆ ನಿಮಗೆ ಏನು ಗೊತ್ತಿದೆ? ಇವತ್ತು ಈ ಪ್ರಪಂಚದಲ್ಲಿ 126 ದೇಶಗಳಲ್ಲಿ ಪ್ರತಿಭೆ ಹೊಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ ನಿಂದು ಎಲ್ಲಿ ಕೂಡ ಒಂದು ಚರಿತ್ರೆ ಇಲ್ಲ, ಒಂದು ಇದನ್ನು ಕೂಡ ಇಲ್ಲ. ಅಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿರ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಈ ದೇಶದ ಆಸ್ತಿ, ಈ ದೇಶದ ಶಕ್ತಿ. ಇವತ್ತು ದಲಿತರು, ಶೋಷಿತರು, ಹಿಂದುಳಿದ ವರ್ಗದವರು, ಮುಸಲ್ಮಾನರು ಎಲ್ಲರೂ ಕೂಡ ಇವತ್ತು ನೆಮ್ಮದಿಯಿಂದ ಇದ್ದಾರೆ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೇನೆ ಬಂಧುಗಳೇ. ಸಂವಿಧಾನ ಸಭೆಗೆ ಆಯ್ಕೆ ಮಾಡ್ಬೇಕಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾನ್ಯ ಕ್ಷೇತ್ರದಲ್ಲಿರಲಿಲ್ಲ, ಏನೋ ಬಾಂಗ್ಲದ ಒಂದು ಭಾಗವಾಗಿರ್ತಕ್ಕಂಥ ಮುಸ್ಲಿಂ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಏಕೈಕ ವ್ಯಕ್ತಿ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ತಾವು ತಾಕತ್ತಿದ್ರೆ ಆ ಕ್ಷೇತ್ರದಲ್ಲಿ ನಿಂತು ಗೆಲ್ರಿ, ನಾವು ನೋಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಗೊತ್ತಿರ್ತಕ್ಕಂಥವ್ರು ಇವತ್ತು ಏನು ಸಂಸತ್ನಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಅವ್ರು ಉಚ್ಚಾಸ್ಪತ್ರೆ ಇರಬೇಕಾದ್ರೆ ಸಂಸತ್ನಲ್ಲಿದ್ದಾರೆ. ಅವ್ರೆಲ್ಲರನ್ನೂ ಕೂಡ ಏನೋ ಏಕೈಕಿ ಉಚ್ಚಾಟನೆ ಮಾಡ್ಬೇಕು ಅಂತಕ್ಕಂಥ ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರೂ ಇಲ್ಲ. ಇವತ್ತು ವಿಶ್ವಸಂಸ್ಥೆ ಆತ ಒಂದು ದೇಶಕ್ಕೆ ಸೀಮಿತ ಅಲ್ಲ, ಪ್ರಪಂಚದಲ್ಲಿರ್ತಕ್ಕಂಥ ಸುಮಾರು ದೇಶಕ್ಕೆ ಅದನ್ನ ಇತಿಹಾಸ ಚರಿತ್ರೆ ಅಂತಕ್ಕಂಥ ಗೊತ್ತಿರೋರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌರವಿಸ್ತಾರೆ. ಆದ್ರೆ ನಿಮ್ಮಂತ ನೀಚರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ. ಮುಂದೆ ಒಂದಲ್ಲ ಒಂದು ದಿವಸ ನಿಮಗೆ ತಕ್ಕದಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತೀವಿ ನಾವು. ಈ ದೇಶದಲ್ಲಿ ಇವತ್ತು ಏನು ಕ್ರಿಶ್ಚಿಯನ್ಗೆ ಬೈಬಲ್ ಗ್ರಂಥ ಆದ್ರೆ, ಮುಸ್ಲಿಮ್ಸರಿಗೆ ಕುರಾನ್ ಅಂತಕ್ಕಂಥದ್ದು ಒಂದು ಧರ್ಮ ಗ್ರಂಥ ಆದ್ರೆ, ಇಡೀ ದೇಶಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಯಾವ್ದಾವ್ದಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಯೋಚನೆ ಮಾಡಿ, ಇವತ್ತು ಈ ದೇಶಕ್ಕೆ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನ ಕೊಟ್ಟು ಈ ದೇಶವನ್ನ ಆಡಳಿತ ವ್ಯವಸ್ಥೆನ ಸರಿಪಡಿಸ್ತಕ್ಕಂಥ ಒಂದು ಏನೋ ದಾರಿಯನ್ನು ತೋರಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶವನ್ನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇವತ್ತು ಅಂಬೇಡ್ಕರ್ ಸಿದ್ಧಾಂತಗಳು ಆಳ್ತವೆ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಬಯಬಾರ್ದು. ಆದ್ದರಿಂದ ಇಂಥ ನೀಚ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಅಮಿತ್ ಶಾ ಅವರು ಈಗಲೇ ಅವರನ್ನ ಈ ಮಂತ್ರಿ ಪದವಿಯಿಂದ ಅವರನ್ನ ರದ್ದುಗೊಳಿಸಬೇಕು. ಈ ದೇಶದಲ್ಲಿ ಹಾಗೂ ಈ ದೇಶದ ಜನ ಎಲ್ಲರೂ ಕೂಡ ನೆಮ್ಮದಿಯಿಂದ ಬರ್ತಾರಂತಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಇಲ್ಲಿವರೆಗೂ ಕೂಡ ಅಧಿಕಾರ ಮಾಡಿದರೆ, ಇಲ್ಲಿವರೆಗೂ ಕೂಡ ಅಧಿಕಾರ ಮಾಡಿದರೆ ಈ ದೇಶದಲ್ಲಿ ಕೋಮು ಗಲಭೆಯನ್ನು ನಿಯಂತ್ರಣ ಮಾಡಿದರ, ರೈತರ ದಂಗೆಯನ್ನು ನಿಯಂತ್ರಣ ಮಾಡಿದರ, ಮಹಿಳಾ ಉದ್ಯೋಗ ಸಮಸ್ಯೆಯನ್ನು ನಿಯಂತ್ರಣ ಮಾಡಿದರೆ, ಏನು ಮಾಡಿದರೆ? ಈ ದೇಶಕ್ಕೆ ನಿಮ್ಮ ಕೊಡುಗೆ ಏನು? ಮಿಸ್ಟರ್ ಅಮಿತ್ ಶಾ ಅವರೇ, ಈ ದೇಶಕ್ಕೆ ನಿಮ್ಮ ಕೊಡುಗೆ ಏನಿಲ್ಲ. ಆದ್ರೆ ಈ ದೇಶದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಕೊಡುಗೆ ಯಾರಾದ್ರೂ ಕೊಟ್ಟಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ರಿ. ನಾವು ಇನ್ನು ಮುಂದೆ ಯಾರಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಮಾತಾಡ್ಬೇಕಾದ್ರೆ ಅವರು ಮೈಯೆಲ್ಲ ಹುಷಾರಾಗಿ ಮಾತಾಡ್ಬೇಕು. ಯಾಕಪ್ಪ ಅಂತಂದ್ರೆ ಈ ದೇಶ ಕಂಡ ಅಪ್ರತಿಮ ಮಹಾನಾಯಕ ಅವರು. ಈ ಪ್ರಪಂಚದಲ್ಲಿ ಅವ್ರನ್ನ ವಿಶ್ವಜ್ಞಾನಿ ಅಂತ ಕರೀತಾರೆ. ಅಂತ ಅದ್ಭುತವಾಗಿರ್ತಕ್ಕಂಥ ನಾಯಕನ ಬಗ್ಗೆ ತಾವು ಮಾತಾಡಿದಾರ, ತಾವು ಚಳುವಳಿ ಮಾಡಿದಾರ, ಹೋರಾಟ ಮಾಡಿದಾರ. ಈ ದೇಶದಲ್ಲಿ ಏನ್ ಮಾಡಿದಾರೆ? ತಾವು ಎಲ್ಲೇ ಒಂದು ಕ್ಷೇತ್ರ ನಿಂತದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಸ್ಲಿಂ ಕ್ಷೇತ್ರದಲ್ಲಿ ನಿಂತಿದ್ದಾರೆ, ತಾಕತ್ತಿದ್ದ ಅಲ್ಲಿ ಬಂದು ಗೆಲ್ಲಿ. ಆವತ್ತು ನಿಮ್ಮ ಸಾಮರ್ಥ್ಯ ಅಂತಕ್ಕಂಥದ್ದು ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಆದ್ರಿಂದ ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನ ಯಾರಾದ್ರೂ ರೊಚ್ಚಿಗೆಬ್ಬಿಸಿದ್ರೆ ಮುಂದೊಂದು ದಿನ ಅದ್ರ ಪರಿಣಾಮವನ್ನ ಅನುಭವಿಸಬೇಕಾಗತಕ್ಕಂಥ ಮಾತನ್ನ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಂದ ಎಲ್ಲರಿಗೂ ವಂದಿಸಿ ನಾನು 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್. ಇತ್ತೀಚೆಗೆ ಸಂಸತ್ನಲ್ಲಿ ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಈ ಲುಚ್ಚ ಅಮಿತ್ ಶಾ ಏನದಲ್ಲ, ಈ ದೇಶ ಕಂಡಿರ್ತಕ್ಕಂಥ ಒಂದು ಇತಿಹಾಸವನ್ನ, ರಕ್ತ ಚರಿತ್ರೆಯನ್ನು ನೀನು ಓದಿಲ್ಲ,
ಯಾರು ಈ ದೇಶವನ್ನು ಹಾಳು ಮಾಡಿದಾರೋ, ಯಾರು ಈ ದೇಶದಲ್ಲಿ ರಕ್ತವನ್ನು ಚೆಲ್ಲಿ ಈ ಸಾಮಾಜಿಕ ವ್ಯವಸ್ಥೆಯನ್ನು ಕೆಡಿಸಿದಾರೋ ಅಂತವರ ಹೆಸರನ್ನು ಮುನ್ನೆಲೆ ತೆರೆದು ಬಿಡ್ತಾರೆ. ಈ ದೇಶದಲ್ಲಿ ಹಿರಿಯರಿಗೂ ಮಹಿಳೆಯರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟೋಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ನೀವು ಪದೇ ಪದೇ ಹೇಳ್ಬೇಡಿ. ನೀವು ಯಾವ್ದಾದ್ರು ಒಂದು ದೇವರ ಹೆಸರನ್ನು ಹೇಳಿ ನಿಮಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಇವತ್ತು ಪ್ರಜಾಪ್ರಭುತ್ವದ ಸ್ವರ್ಗ ಅಂತ ಯಾವ್ದಕ್ಕೆ ಕರಿತೀವಿ ಅಂದ್ರೆ ಸಂಸತ್ತು ನಮ್ಮ ಪ್ರಜಾಪ್ರಭುತ್ವದ ದೇವಾಲಯ. ಆ ದೇವಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಯಾರು? ಅಮಿತ್ ಶಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇಲ್ಲದೆ ಇದ್ರೆ ಇವತ್ತು ಅಮಿತ್ ಶಾ ಬೀದಲ್ಲಿ ಚಪ್ಪಲಿ ಹೊಲಿತಿದ್ದವನು. ಚಪ್ಪಲಿ ಹೊಲಿಯಕ್ಕೂ ಕೂಡ ನಾಲಾಯಕ ಆಗಿರ್ತಕ್ಕಂಥ ಅಮಿತ್ ಶಾ ಇವತ್ತು ಸಂಸತ್ನಲ್ಲಿ ಕುಳಿತು ಅಧಿಕಾರ ಮಾಡಿಕೊಡ್ತಾರೆ ಅಂದ್ರೆ ಇದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ನು ಮನವರಿಕೆ ಮಾಡ್ಕೊಂಡ್ಬಿಟ್ಟು ಇನ್ನು ಮುಂದೆ ಬಾಬಾ ಸಾಹೇಬ್ ಹೆಸರನ್ನು ಬಳಸಬೇಕಾದ್ರೆ ತುಂಬಾ ಜಾಗೃತವಾಗಿ ಬಳಸಬೇಕು. ಅವರ ಒಂದು ಮಹಾತ್ಮರಾಗಿರ್ತಕ್ಕಂಥ ಹೆಸರನ್ನು ಪ್ರಪಂಚ ಹೇಗೆ ಕೊಂಡಾಡ್ತದೆ, ಇವತ್ತು ಜಗತ್ತಿನಲ್ಲಿ ಎಲ್ಲಾ ಹೆಸರನ್ನು ನಿಂದಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುನ್ನೆಲೆ ಬರ್ತಾ ಇದಾರೆ ಅಂದ್ರೆ ಅವನ ಜ್ಞಾನ ಎಷ್ಟಿದೆ, ಅವ್ರ ಜ್ಞಾನಕ್ಕೆ ಬೆಲೆ ಎಷ್ಟಿದೆ, ಅವ್ರ ಜ್ಞಾನದ ಚಿಂತನೆಗಳು ಜಗತ್ತನ್ನು ಹೇಗೆ ಆಳ್ತಾ ಇದಾವೆ ಅನ್ನೋದನ್ನು ತಿಳುವಳಿಕೆ ಇಲ್ಲದ ಅಮಿತ್ ಶಾ ಇವತ್ತು ಮಾತಾಡಿದರೆ ಅದಕ್ಕೆ ಅವ್ರ ನೈತಿಕವನ್ನು ಇವತ್ತು ರಾಜೀನಾಮೆ ಕೊಡಬೇಕು. ಕೂಡಲೇ ಪ್ರಧಾನಮಂತ್ರಿಗಳು ಅವ್ರನ್ನ ಕ್ಯಾಬಿನೆಟ್ ವಜಾ ಮಾಡಬೇಕು. ಮುಂದೆ ಅವರು ಸಂಸತ್ ಅಧಿವೇಶನದಲ್ಲಿ ಸುಮಾರು ವರ್ಷಗಳ ಕಾಲ ಅವರನ್ನು ಅಮಾನತ್ ಮಿನಿಟ್ಟು ಅವರಿಗೆ ಸೂಕ್ತವಾದ ಸ್ಥಾನಮಾನಗಳನ್ನು ನೀಡಬಾರದು ಅಂತ ಹೇಳ್ಬಿಟ್ಟು ನಾವು ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಆಗ್ರಹಿಸಿ ಅಮಿತ್ ಶಾ ಅವರಿಗೆ ವಿರೋಧ ಮಾಡ್ತಾ ಇದ್ದೀವಿ. ಜೈ ಭಾರತ್ ಮಾತೆ, ಜೈ ಭೀಮ್. ಕೇಂದ್ರ ಸಚಿವ ಕೇಂದ್ರ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರ ವಿರುದ್ಧ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಕೇಂದ್ರದ ಸಂಸತ್ತಿನಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅನ್ನೋ ಬದಲು ದೇವರ ನಾಮ ಸ್ಮರಣೆ ಮಾಡಿದ್ರೆ ಈ ಜನ್ಮದಲ್ಲಿ ನಮಗೆ ಸ್ವರ್ಗ ಸಿಗ್ತದೆ ಅಂತ ಹೇಳಿದ್ದಾರೆ. ಅವರಿಗೆ ಹೇಳಿಕೆ ಒಂದು ಇಚ್ಛೆ ಪಡ್ತೇನೆ ಬಂಧುಗಳೇ, ದಲಿತರಿಗೆ, ಈ ದೇಶದ ಶೂದ್ರರಿಗೆ ಸ್ವರ್ಗ ಸಿಗುವುದು ಅಂಬೇಡ್ಕರ್ ಸ್ಮರಣೆಯಿಂದ, ದೇವರುಗಳ ಸ್ಮರಣೆಯಿಂದ ಅಲ್ಲ. ಅಂಬೇಡ್ಕರ್ ನಮ್ಮ ಉಸಿರು, ಅಂಬೇಡ್ಕರ್ ನಮ್ಮ ರಕ್ತ, ಅಂಬೇಡ್ಕರ್ ನಮ್ಮ ಗಾಳಿ. ಈ ಒಂದು ಅಂಬೇಡ್ಕರ್ ಅವರಿಗೆ ನೀನು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ. ಇದನ್ನು ನಾವು ದೇಶಾದ್ಯಂತ ಖಂಡಿಸಿ ಇನ್ನು ರಾಜೀನಾಮೆ ಕೊಡುವವರೆಗೂ ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಮತ್ತು ಈ ನಾವು ದಲಿತರಿಗೆ ಹೇಳ್ಕೊಳ್ಳೋದಷ್ಟೇ, ನಾವು ಗುಡಿಗುಂಡರ ಕಟ್ಟಬಿಟ್ಟು ಬದಲು ನಮ್ಮ ಕೇರಳದಲ್ಲಿ ಅಂಬೇಡ್ಕರ್ ದೇವರ ಗುಡಿಯನ್ನು ಕಟ್ಟೋದ್ರ ಮುಖಾಂತರ ಅವರಿಗೆ ನಾವು ಪ್ರತಿಭಟನೆಯನ್ನು ಚಾಲನೆ ಮಾಡಬೇಕಂತ ಹೇಳ್ತಾ ಒಂದೆರಡು ಮಾತುಗಳು ಮುಗಿಸಲು ಬಂಧುಗಳೇ. ಜೈ ಭೀಮ್. ಅಮಿತ್ ಶಾಗೆ, ದಲಿತ ವಿರೋಧಿ ಅಮಿತ್ ಶಾಗೆ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ. ಏನ್ರಿ ಅಮಿತ್ ಶಾ ಅವ್ರೆ, ಅಂಬೇಡ್ಕರ್ 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 ಅಂತ ಯಾಕಂತ ಕರಿತೀರಂತೀರಲ್ರಿ? ನಾಚಿಕೆವಲ್ರಿ ನಿಮಗೆ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇತ್ತಂದ್ರೆ ಇವತ್ತ ನೀವು ರಾಜೀನಾಮೆ ಕೊಡ್ಬೇಕು. ಅಂಬೇಡ್ಕರ್ ಹೆಸರು ಹೇಳಿ ಅವ್ರ ಬಗ್ಗೆ ಅವಹೇಳನಕಾರಿ ಹೇಳಕ್ಕೆ ನಿಮ್ಮ ಮನಸ್ಸು ಹೇಗೆ ಬರುತ್ರಿ? ಅವರು ಕೊಟ್ಟಿರೋ ಸಂವಿಧಾನದಿಂದನೇ ನೀನು ಇವತ್ತು ಮಂತ್ರಿಯಾಗಿ ಕೆಲಸ ಮಾಡ್ತಿದ್ಯಾ. ನೀವು ನಾಚಿಕೆ ಆಗ್ಬೇಕು. ಒಂದ್ ಮಾತನ್ನು ಕೇಳ್ಸಿಡ್ರಿ ಅಮಿತ್ ಶಾ ಅವರಿಗೆ, ನಿನಗೆ ನೇರವಾಗಿ ಹೇಳ್ತಾರ ನಾನು, ಸೂರ್ಯ ಚಂದ್ರ ಇರೋವರೆಗೂ ಅಂಬೇಡ್ಕರ್ ಹೆಸರು ಅದರ ಮರವಾಗಿರುತ್ತೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್